ಮೂಡಾದ ಹಗರಣ ಎಲ್ಲಿಗೂ ಕೂಡ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಲೋಕಾಯುಕ್ತ ಒಂದು ಕಡೆಗೆ ಬ್ಯಾಟ್ ಬೀಸ್ತಾ ಇದೆ, ಇಡಿ ಅವರು ಇನ್ನೊಂದು ಕಡೆಗೆ ಬ್ಯಾಟ್ ಬೀಸ್ತಾ ಇದ್ದಾರೆ. ನಡುವೆ ಬಾಲ್ ರೀತಿಯಲ್ಲಿ ಯಾರ್ಯಾರು ಅದರಲ್ಲಿದ್ದರೂ ಮಾಜಿ ಆಯುಕ್ತರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಹಗರಣದಲ್ಲಿ ಸಿಕ್ಕಾಕೊಂಡರಾಗಿರ್ಬೋದು, ತಲೆ ಕೆಡಿಸ್ಕೊಂಡು ಪರ ಅಂತ ಕೆರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರಿಗೆ. 14 ಸೈಟ್ ಕೊಟ್ಟಿದ್ರಲ್ಲ ಮಾಜಿ ಆಯುಕ್ತ ನಟೇಶ್ ಅವರು, ವಿಚಾರಣೆ ಹೊತ್ತಾಯಿತು. ಮಾಧ್ಯಮಗಳ ಮೇಲೆ ಮಾತ್ರ ಮಾಜಿ ಆಯುಕ್ತರ ಪೌರುಷ ನೋಡಬೇಕಾಗಿತ್ತು. ಈಗ ವಿಚಾರಣೆಯಿಂದ ಸತ್ಯ ಹೊರಬರುತ್ತಾ? ಸಿಎಂ ರಕ್ಷಣೆಗೆ ಮುಂದಾದ್ರ ಇನ್ನೊಬ್ಬ ಮಾಜಿ ಅಧ್ಯಕ್ಷರು, ಅರ್ಧ ಸತ್ಯ ಹೇಳಿದ್ರ ಮಾಜಿ ಅಧ್ಯಕ್ಷ ಧ್ರುವಕುಮಾರ್. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಸಮನ್ಸನ್ನ ಇಡಿ ಕೊಡುತ್ತಾ? ಲೋಕಾಯುಕ್ತ ಮತ್ತು ಇಡಿ ತನಿಖೆ ಹೇಗೆ ನಡೀತಾ ಇದೆ, ಅದರ ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ಸಿಎಂ ಪತ್ನಿಗೆ 14 ಸೈಟ್ ಕೊಟ್ಟ ನಟೇಶ್ ವಿಚಾರಣೆ. ಮಾಧ್ಯಮಗಳ ಮೇಲೆ ಮಾಜಿ ಆಯುಕ್ತನ ಪೌರುಷ. ತಪ್ಪೇ ಮಾಡಿಲ್ಲ ಅಂದ್ರೆ ಈ ಸಿಟ್ಟಿ ಯಾಕೆ, ಸಿಡಿಕೆ ಯಾಕೆ? ಮೈಸೂರು ಮೂಡಾ ಸೈಟ್ ಹಗರಣದ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಲೋಕಾಯುಕ್ತ ತನಿಖೆ ಕೊನೆಯ ಹಂತ ತಲುಪಿದ್ದು, ಸಿಎಂ ಪತ್ನಿಗೆ 14 ಸೈಟ್ ಕೊಟ್ಟ ಮಾಜಿ ಆಯುಕ್ತ ನಟೇಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರು ಲೋಕಾಯುಕ್ತ ಪೊಲೀಸರ ಕಚೇರಿಗೆ ಆಗಮಿಸಿದ ನಟೇಶ್ ಮಾಧ್ಯಮಗಳನ್ನ ಕಂಡೊಡನೆಯೇ ಹೌಹಾರಿದ್ದಾರೆ. ನನ್ನನ್ನು ಯಾಕೆ ವಿಡಿಯೋ ಮಾಡ್ತಿದ್ದೀರಾ, ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ ಅಂತ ಇಂಗ್ಲಿಷ್ನಲ್ಲಿ ನಟೇಶ್ ಗರಂ ಆಗಿದ್ದಾರೆ. What you are going to take? Is it I am dancing? Okay. Is it I am dancing? ಏನು visuals ಕೊಡ್ತೀರಿ? You don't have a minimal common sense at least. ಡ್ಯಾನ್ಸ್ ಮಾಡ್ತೀರಿ? ಬಿಡಿ ಸರ್, ಡ್ಯಾನ್ಸ್ ಏನು ಮಾಡಿದ್ರು ಕಾಣಿಸಲ್ಲ ನಿಮಗೆ ಸರ್. ಆಯ್ತು ಬನ್ನಿ, ಬಂದಿದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲಿ ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇ ಮಾಡ್ತೀವಿ. ಮೂಡಾ ಹಗರಣದಲ್ಲಿ ಪ್ರಮಾದ ಎಸಗಿರುವ ಆರೋಪ ಹೊತ್ತಿರುವ ನಟೇಶ್ ಕೋಪ ಇಷ್ಟಕ್ಕೆ ನಿಂತಿಲ್ಲ. ತಾವು ತಂದಿದ್ದ ದಾಖಲೆಗಳನ್ನ ಟೇಬಲ್ ಮೇಲೆ ಕುಕ್ಕಿದ್ದಾರೆ. ಈ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೂಡಾ ಕೇಸ್ನಲ್ಲಿ ತಾವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಟೇಶ್ಗೆ ಸಿಟ್ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ. What you are going to take? Is it I am dancing? Okay. ಏನು visuals ಕೊಡ್ತೀರಿ? You don't have a minimal common sense at least. ಡ್ಯಾನ್ಸ್ ಮಾಡ್ತೀರಿ? ಆಯ್ತು ಬಿಡಿ ಸರ್, ಡ್ಯಾನ್ಸ್ ಏನು ಮಾಡಿದ್ರು ಕಾಣಿಸಲ್ಲ ನಿಮಗೆ ಸರ್. ಆಯ್ತು ಬನ್ನಿ, ಬಂದಿದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲಿ ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇ ಮಾಡ್ತೀವಿ. ಪ್ರಾಧಿಕಾರದ ಮಾಜಿ ಆಯುಕ್ತ ನಟೇಶ್ ತಮ್ಮೊಳಗಿನ ಫ್ರಸ್ಟ್ರೇಷನನ್ನು ಒಂದು ರೀತಿಯಾಗಿ ಮಾಧ್ಯಮಗಳ ಮೇಲೆ ಹಾಕುವಂತಹ ಪ್ರಯತ್ನವನ್ನು ಇವತ್ತು ಮಾಡಿದ್ರಂದರೆ ಆಶ್ಚರ್ಯ ಏನಿಲ್ಲ. ಯಾಕಂದರೆ ಸಾಮಾನ್ಯವಾಗಿಂತ ಭಾಳಷ್ಟು ಇನ್ಸಿಡೆಂಟ್ಗಳಲ್ಲಿ ಭಾಳಷ್ಟು ಜನ ಇದೇ ರೀತಿಯಾಗಿಯೇ ಮಾಧ್ಯಮಗಳ ಮೇಲೆ ವಿನಾಕಾರಣವಾದಂತಹ ಬ್ಲೇಮಿಂಗ್, ಮಾಧ್ಯಮಗಳಿಗೆ ವಿನಾಕಾರಣವಾದಂತಹ ಪ್ರಶ್ನೆಗಳನ್ನ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ಕೆಲಸವನ್ನು ನಟೇಶ್ ಮಾಡಿದಂಥದ್ದು. ಮಾಧ್ಯಮದವರು ನಾವು ಮಾಡ್ತಾ ಇದ್ದಂಥದ್ದು ಯಾವುದೋ ಖಾಸಗಿ ಕೆಲಸ ಅಲ್ಲ, ಜವಾಬ್ದಾರಿಯುತವಾದಂತಹ ಸಂಸ್ಥೆ ಒಂದು ಗುರುತರವಾದಂತಹ ಪ್ರಕರಣದ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆಯ ವಿಚಾರವಾಗಿ ವಿಚಾರಣೆಗಾಗಿ ನಟೇಶ್ ಅವ್ರನ್ನ ಕರೆದಿದೆ. ಅದನ್ನು ತೋರಿಸುವಂಥದ್ದು ಮಾಧ್ಯಮದ ಕರ್ತವ್ಯ ಕೂಡ. ಆ ಕರ್ತವ್ಯ ನಿಭಾಯಿಸುವ ಸಲುವಾಗಿಯೇ ನಾವು ನಿಂತಿರುವಂಥದ್ದು. ಇಂಥ ಸಂದರ್ಭದಲ್ಲಿ ತಮ್ಮೊಳಗಿನ ಫ್ರಸ್ಟ್ರೇಷನನ್ನು ಈ ರೀತಿಯಾಗಿ ಮಾಧ್ಯಮಗಳ ಮೇಲೆ ಹಾಕಿ ಪೌರುಷವನ್ನು ಮೆರೆದರೆ ಅದರಿಂದ ಯಾವ ಲಾಭವೂ ಕೂಡ ನಟೇಶ್ ಅವರಿಗೆ ಆಗಲಿಕ್ಕಿಲ್ಲ. ಸಭೆ, ಖಾತೆ, ಸೈಟ್ ಮಾಡಿದ್ದೆ ನಟೇಶ್ ವಿಚಾರಣೆಯಿಂದ ಸತ್ಯ ಹೊರಬರುತ್ತಾ? ಹಾಗೆ ನೋಡಿದ್ರೆ ಮೂಡಾ ಕೇಸ್ನಲ್ಲಿ ನಟೇಶ್ ಪಾತ್ರ ದೊಡ್ಡದಿದೆ. ಮೂಡಾ ಸಭೆ ಮಾಡಿದ್ದು, ಸೈಟ್ ಹಂಚಿದ್ದು, ಖಾತೆ ಮಾಡಿಸಿದ್ದು ಎಲ್ಲವೂ ನಟೇಶ್ ಅವಧಿಯಲ್ಲಿಯೇ. ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇತ್ತಾ ಅಥವಾ ಇಲ್ವಾ ಎಂಬುದರ ಸಾಬೀತಿಗೆ ನಟೇಶ್ ಹೇಳಿಕೆ ಬಹಳ ಇಂಪಾರ್ಟೆಂಟ್. ಖುದ್ದು ತಾವೇ ಮನೆಗೆ ಹೋಗಿ ಸಿಎಂ ಪತ್ನಿಗೆ ಪರಿಹಾರಕ್ಕೆ ಒಪ್ಪಿಸಿದ್ದೇನೆ ಅಂಥೇಳಿ ನಟೇಶ್ ಹೇಳಿದರು. ನಟೇಶ್ ವಿಚಾರಣೆ ಸರಿಯಾಗಿ ನಡೆದ್ರೆ ಸಿಎಂ ಪ್ರಭಾವ ಸಾಬೀತಾಗುತ್ತೆ ಅಂಥೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ನಟೇಶ್ ಮತ್ತು ದಿನೇಶ್ ಇವರಿಬ್ಬರು ಏನಿದ್ದಾರೆ, ಇವರು ತುಂಬ ಪ್ರಮುಖ ಪಾತ್ರಗಳನ್ನು ವಹಿಸಿದರು. 14 ನಿವೇಶನಗಳನ್ನು ಮಂಜೂರಾತಿ ಮಾಡಿರೋದೇ ಡಿ.ಪಿ. ನಟೇಶ್ ಅವರು. ಮತ್ತು ಅವರೊಂದು ಮಾಧ್ಯಮ ಖಾಸಗಿ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಪ್ಪಿಸಿದೆ ಅಂತ ಹೇಳ್ತಾರೆ. ಒಬ್ಬ ಅಧಿಕಾರಿ ಪಾರ್ವತಿಯವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸುವಂಥದ್ದು, ಇದ್ರ ಬಗ್ಗೆ ಒಪ್ಪಿಸುವಂಥದ್ದು ಇದೆಯಲ್ಲ. ಸೊ ಇದರಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪ್ರಭಾವ ಇಲ್ಲಿ ಹೇಗೆ ಬೀರಿದೆ. ಅವರ ಪ್ರಭಾವದ ಮೇಲೆ ಇವರು ಹೇಗೆ ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಕಾನೂನು ಪ್ರಕಾರ ಅವ್ರದ್ದೇ ಜಮೀನಾಗಿರು ಕೂಡ 60-40 ನಿವೇಶನ ಕೊಡಬೇಕಾಗಿಷ್ಟು ಹೊರತು 50-50 ನಿವೇಶನ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಒಪ್ಪಿಸುವಂಥದ್ದು ಇಲ್ಲವೇ ಇಲ್ಲ. ಅದು ಸ್ಪಷ್ಟ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದ್ರೆ ನಿಜ ಅಂತೇಳಿ.
ಸಿಎಂ ರಕ್ಷಣೆಗೆ ಮುಂದಾದ್ರ ಇನ್ನೊಬ್ಬ ಮಾಜಿ ಅಧ್ಯಕ್ಷ. ಅರ್ಧ ಸತ್ಯವನ್ನ ಹೇಳಿದ್ರ ಮಾಜಿ ಅಧ್ಯಕ್ಷ ಧ್ರುವಕುಮಾರ್. ಮತ್ತೊಂದು ಕಡೆ ಮೂಡಾದ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ತಮ್ಮ ಅವಧಿಯಲ್ಲಿಯೇ ಸಿಎಂ ಪತ್ನಿಗೆ ಬದಲಿ ಭೂಮಿಯನ್ನು ಕೊಡಲಿಕ್ಕೆ ತೀರ್ಮಾನಿಸಲಾಗಿತ್ತು. ಆದರೆ ಅವರು ಒಪ್ಪಿರಲಿಲ್ಲ ಅಂಥೇಳಿ ಮೂಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಹೇಳಿದ್ದಾರೆ. ನಾನು ಸಿಎಂ ಆಗಿರೋದ್ರಿಂದ ಬದಲಿ ನಿವೇಶನ ಬೇಡ ಅಂಥೇಳಿ ಸಿದ್ದರಾಮಯ್ಯ ಹೇಳಿದರು. ಆದರೆ ಮುಂದೇನಾಯ್ತೋ ಗೊತ್ತಿಲ್ಲ ಅಂಥೇಳಿ ಧ್ರುವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಆ ದಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗೀತು. ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಈ ಹಿಂದೆ ಪ್ರಾಧಿಕಾರದ ಸಭೆಗೆ ಧ್ರುವಕುಮಾರ್ ವ್ಯತಿರಿಕ್ತದ ಹೇಳಿಕೆ ಕೊಟ್ಟಿರೋ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬದಲಿ ಮಾರುಕಟ್ಟೆ ದರದ ಪರಿಹಾರವನ್ನು ಒಪ್ತಿಲ್ಲ, ಬದಲಿ ನಿವೇಶನಕ್ಕೆ ಒತ್ತಾಯಿಸ್ತಿದ್ದಾರೆ ಅಂತೇಳಿ ಧ್ರುವಕುಮಾರ್ ಸಭೆಗೆ ತಿಳಿಸಿದ್ದ ಮಾಹಿತಿ ಸಿಕ್ಕಿದೆ. ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಅವರು ಒಂದು ರೀತಿಯಾಗಿ ಅರ್ಧ ಸತ್ಯವನ್ನು ಹೇಳ್ಬಿಟ್ರ ಇವತ್ತು ಅನ್ನುವಂಥದ್ದು. ಯಾಕಂದರೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ನಿಶ್ಚಿತವಾಗಿ ಇಂಥದ್ದೇ ರೂಪದ ಪರಿಹಾರವನ್ನು ಕೊಡಬೇಕು ಅಂತ ನಮ್ಮನ್ನೇನು ಕೇಳೇ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಡಾಕ್ಯುಮೆಂಟ್ಸ್ ಬೇರೆ ಮಾತಾಡ್ತಾ ಇದೆ. ಡಾಕ್ಯುಮೆಂಟ್ಸಲ್ಲಿ ಅವರೇ ಒಂದು ಸಂದರ್ಭದಲ್ಲಿ ಅವರು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಅವರೇ ಒಂದು ಲಿಖಿತವಾದಂಥ ದಾಖಲೆ ಇರುವಂಥದ್ದು. ಅದರಲ್ಲಿ ನಮಗೆ ಪರಿಹಾರ ರೂಪ ಬೇಡ, ನಮಗೆ ಬದಲಿ ನಿವೇಶನವೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಅರ್ಥದ ಪದಗಳಿದ್ದಾವೆ. ಅಲ್ಲಿಗೆ ಧ್ರುವಕುಮಾರ್ ಅವರು ಒಂದು ರೀತಿಯಾಗಿ ಅರ್ಧ ಸತ್ಯವನ್ನು ಹೇಳಿದರು, ಅರ್ಧ ಸತ್ಯವನ್ನು ಮುಚ್ಚಿಟ್ರು ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಇವತ್ತಿನ ಮಟ್ಟಿಗೆ ಧ್ರುವಕುಮಾರ್ ಅವರ ವಿಚಾರಣೆ ಆಗಿಲ್ಲ. ಅವರಿಗೆ ಇನ್ನೊಂದು ದಿನದ ವಿಸ್ತರಣೆಯನ್ನು ಕೂಡ ಕೇಳಿದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ಸತ್ಯಗಳನ್ನ ಹೇಳ್ತಾರೆ, ಅಲ್ಲಿ ಯಾವ ರೀತಿಯಾದಂತಹ ತಮ್ಮ ವರ್ಷನನ್ನು ಅವರು ಹೇಳ್ತಾರೆ ಅನ್ನುವಂಥದ್ರ ಮೇಲೆ ಈ ಪ್ರಕರಣದ ತನಿಖೆಯ ಪ್ರಗತಿ ಬೇರೆ ದಾರಿಯತ್ತ ಕೂಡ ಸಾಗುತ್ತೆ. ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಕೊಡುತ್ತಾ? ಸಿಎಂ ಕೂಡ ವಿಚಾರಣೆಗೆ ಹಾಜರಾಗ್ತಾರಾ? ನನಗೇನು ಗೊತ್ತಿಲ್ಲ, ತಪ್ಪೇ ಮಾಡಿಲ್ಲವೆಂದ ಸಿಎಂ ಬಾಮೈದ. ಇನ್ನು ಈಗಾಗಲೇ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಇಡಿ ಆಫೀಸರ್ಸ್ A1 ಸಿದ್ದರಾಮಯ್ಯ, A2 ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಸಮನ್ಸ್ ಕೊಡುವುದಕ್ಕೆ ಸಿದ್ಧತೆ ನಡೆಸಿದ್ದಾರಂತೆ. ಈ ವಾರದಲ್ಲಿಯೇ ನೋಟಿಸ್ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು, ಮತ್ತೊಂದು ಕಡೆ ಜಮೀನು ಪರಭಾರೆ ಮಾಡಿದ ಶಿವಣ್ಣ ಕೂಡ ಇವತ್ತು ಇಡಿ ಇನ್ವೆಸ್ಟಿಗೇಷನ್ ಅನ್ನ ಫೇಸ್ ಮಾಡಿದ್ದಾರೆ. ಪ್ರಮುಖ ಆರೋಪವನ್ನು ಹೊತ್ತಿರುವಂಥ ಪಾರ್ವತಿ ಮತ್ತು ಸಿದ್ದರಾಮಯ್ಯ ಇವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಯಾವುದೇ ಕ್ಷಣದಲ್ಲಾದರೂ ಕೂಡ ಸಮನ್ಸನ್ನು ಜಾರಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಇವರ ಮೇಲೆ ಇರುವಂಥ ಆರೋಪಗಳಿಗೆ ಪೂರಕವಾದ ಸಾಕ್ಷಿಗಳೇನಿತ್ತು ಮತ್ತು ಪ್ರಮುಖ ಸಾಕ್ಷಿಗಳೇನಿತ್ತು, ಪ್ರಮುಖ ಸಾಕ್ಷಿಗಳನ್ನು ಕಳೆದ ಒಂದೂವರೆ ತಿಂಗಳಿಂದ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈಗ ಕೊನೆಯ ಹಂತಕ್ಕೆ ಬಂದಿದೆ, ಅದರಲ್ಲೂ ಕೂಡ ಪ್ರಮುಖ ಘಟ್ಟಕ್ಕೆ ಬಂದಿರುವಂಥದ್ದು. ಈ ಮೂಲಕ ಇಡಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಈ ಮಧ್ಯೆ ನಿನ್ನೆ ವಿಚಾರಣೆಯನ್ನ ಎದುರಿಸಿರುವಂತಹ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಸೈಟ್ ಹಂಚಿಕೆಯಲ್ಲಿ ನನ್ನದೇನೂ ತಪ್ಪಿಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೇನು ಗೊತ್ತಿಲ್ಲ, ತಪ್ಪು ಮಾಡಿಲ್ಲ, ಈ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ. ಕಾನೂನು ಪ್ರಕಾರ ಜಮೀನು ಖರೀದಿಸಿದ್ದೇನೆ. 2004ರಲ್ಲಿ ದೇವರಾಜು ಹೆಸರಿನಲ್ಲಿ ಜಮೀನಿತ್ತು. ಮೂಡಾ ಸೈಟು ಪರಿವರ್ತನೆ ಬಗ್ಗೆ ನನಗೇನು ಗೊತ್ತಿಲ್ಲ. 5,95,000 ರೂಪಾಯಿ ಹಣ ಕೊಟ್ಟು ಭೂಮಿಯನ್ನು ಖರೀದಿಸಿದ್ದೇನೆ. ನಗದು ರೂಪದಲ್ಲಿಯೇ ಹಣವನ್ನು ಕೊಟ್ಟಿದ್ದೇನೆ. ನಾನು ಯಾವುದೇ ಪ್ರಭಾವ ಬೀರಿಲ್ಲ. ದಾನಪತ್ರ ಕೊಟ್ಟ ಮೇಲೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. 2010ರ ನಂತರ ನನಗೂ ಸೈಟ್ಗೂ ಸಂಬಂಧ ಇಲ್ಲ. ಮೂಡಾ ವಶಕ್ಕೆ ಪಡೆದಿದ್ದು ನನಗೆ ಗೊತ್ತಿಲ್ಲ. ಸೈಟು ಮರುಹಂಚಿಕೆ ನನಗೆ ಗೊತ್ತಿಲ್ಲ. 50-50 ಅನುಪಾತವೂ ಕೂಡ ನನಗೆ ಗೊತ್ತಿಲ್ಲ ಅಂಥೇಳಿ ವಿಚಾರಣೆಯ ವೇಳೆ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ವಿಚಾರಣೆಯಲ್ಲಿ ಏನು ಬೇಕಾದರೂ ಹೇಳಬಹುದು ಈಗ, ಬಟ್ ಅವ್ರು ಹೇಳುವಂಥದ್ದಕ್ಕೂ ಮತ್ತೆ ಅಲ್ಲಿರುವಂಥ ದಾಖಲೆಗಳಿಗೂ ಸಾಮ್ಯತೆ ಇರಬೇಕಲ್ವ. ಆ ಸಾಮ್ಯತೆ ಆದರೆ ಮಾತ್ರ ಇರುತ್ತೆ, ಇಲ್ಲಾಂದರೆ ಇನ್ನೊಂದ್ಸಲ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ, ಬೇರೆ ರೀತಿಯಲ್ಲಿ ತನಿಖೆಗಳು ನಡೆಯುತ್ತೆ. ಬಟ್ ಈಗಿರುವಂಥ ಪ್ರಶ್ನೆ, ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಯ ವಿಚಾರಣೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನೂ ಎಷ್ಟು ಜನ ಇದರಲ್ಲಿ ಇದ್ದಾರೆ ಅಂತ ಹೇಳಿ, ಕಾರಣ ಒಂದಾದ ನಂತರ ಒಬ್ಬರ ಹೆಸರುಗಳು ಆಚೆ ಬರೋಕ್ಕೆ ಶುರುವಾಗಿದೆ ಡಿಗ್ ಮಾಡಿದಷ್ಟು. ಎಕ್ಸಾಕ್ಟ್ಲಿ. ಸೊ ಗೊತ್ತಿಲ್ಲ ಇನ್ನು ಏನೇನೇನೇನು ಆಳಕ್ಕೆ ಹೋದಾಗ ಇನ್ನೇನೇನು ವಿಚಾರಗಳು ಬರುತ್ತೆ ಅಂತ ಹೇಳಿ.